ನಾವು ಹೃದಯವಂತರು, ಇವರು ಹೃದಯ ಇಲ್ಲದವರು ಹೃದಯಹೀನರು. ಆಮೇಲೆ ಮಾತಾಡ್ರಿ, ಕೂತ್ಕೊಳ್ರಿ ಆಯ್ತಲ್ಲ ಆಯ್ತಲ್ಲ. ಅದನ್ನೇ ಸಮರ್ಥನೆ ಮಾಡ್ಕೊಂಡ್ರೆ ಒಂದು ರಾಜ್ಯದಲ್ಲಿ ಕಷ್ಟದಲ್ಲಿದ್ದಾಗ ಇನ್ನೊಂದು ರಾಜ್ಯ ಸಹಾಯ ಮಾಡ್ತಕ್ಕಂಥದ್ದು ಸ್ವಾಭಾವಿಕ. ಮಾನವೀಯತೆಯನ್ನು ಮೆರೆದಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಹಾಯ ಮಾಡಿದ್ದು ನಿಜವಾದ ನಿಮ್ಮ ದೊಡ್ಡತನ. ಆದ್ರೆ ಇಲ್ಲಿ ನಮಗೆ ಯಾರಿಗೆ ಏನಿಲ್ಲ ಅಲ್ಲ, 2.5-3 ವರ್ಷದಿಂದ ಕೂತ್ಕೊಳ್ಳಪ್ಪ, ನಮಗೆ ಗತಿಯೇ ಇಲ್ಲ. ಹಾಗೆ ಆಗಿದೆಲ್ಲ ಶಾಸಕರಿಗೆ. ಕೊಡ್ತೀವಿ ನೀವು. ನಿಮ್ ನರೇಂದ್ರ ಮೋದಿ ಕೇಳ್ರಿ, ಹೇಳ್ತಾರೆ. ಯಾಕೆ ನಾವು ಕರ್ನಾಟಕದಲ್ಲಿ ಅದರಿಂದ ನರೇಂದ್ರ ಮೋದಿಯನ್ನ ಕೇಳಿ. ನರೇಂದ್ರ ಮೋದಿ ನಾವು ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೂರಿ 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 ಸುರೇಶ್ ಕ್ಲಾರಿಫಿಕೇಶನ್ ಕೇಳತ್ತಲ್ಲ. ಆಮೇಲೆ ಮಾತಾಡ್ರಿ, ಒಂದೇ ನಿಮಿಷ ಒಂದು ಕ್ಲಾರಿಫಿಕೇಶನ್ ಸರ್. ಮುಖ್ಯಮಂತ್ರಿಗಳು ನೀವೆಲ್ಲರಿಗೂ ಒಂದು ಅಡ್ವೈಸರ್ ಆಗಿದ್ದಾರಲ್ಲ ಈಗ. ಮಾನ್ಯ ಅಧ್ಯಕ್ಷರೇ 3,352 ಕೋಟಿ ರೂಪಾಯಿಯನ್ನ ಹೆಚ್ಚುವರಿಯಾಗಿ ನೀವು ಕೇಳಿದಿರಿ. ಈ ಹಣವನ್ನು ಎಲ್ಲಿಂದ ಒದಗಿಸ್ತೀರಿ? ನೀವು 5ನೇ ಪಾಯಿಂಟಲ್ಲಿ ಹೇಳಿದಿರಿ ಇದಕ್ಕೆ ಹೊಸ ಸಾಲವನ್ನು ಮಾಡಬೇಕು ಅಂತ ಹೇಳಿದಿರಿ. ಎಷ್ಟು ಸಾಲ ಮಾಡ್ತೀರಿ? ಅಥವಾ ಈ 3,500 ಕೋಟಿ ರೂಪಾಯಿಗೆ ಹೊಸ ಟ್ಯಾಕ್ಸ್ ಏನಾರು ಹಾಕ್ತೀರಾ? ಸಾಲ ಮಾಡೋದಾದ್ರೆ ಎಷ್ಟು ಸಾಲ ಮಾಡ್ತೀರಿ ಅನ್ನೋದನ್ನು ಸ್ಪಷ್ಟ ಮಾಡಬೇಕು. ಇದರಲ್ಲೆಲ್ಲೂ ಅದು ಸ್ಪಷ್ಟತೆ ಇಲ್ಲ. ಅದೇ ಎಲ್ಲಿ ಯಾವ್ದ್ರಲ್ಲಿ ಉಳಿತಾಯ ಅಂದರೆ ಇನ್ಯಾವ್ದ್ರಲ್ಲಿ ಬಜೆಟಲ್ಲಿ ಇನ್ಯಾವ ಡಿಪಾರ್ಟ್ಮೆಂಟಲ್ಲಿ ಕಟ್ ಮಾಡ್ತೀರಿ? ಇದನ್ನೊಂಚೂರು ಸ್ಪಷ್ಟ ಮಾಡಿದರೆ ಗೊತ್ತಾಗತ್ತೆ. ಈಗ ಮಾನ್ಯ ಅಧ್ಯಕ್ಷರೇ, ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಯಾವಾಗಲೂ ಕೂಡ ಇವ್ರ ಸರ್ಕಾರ ಇದ್ದಾಗಲೂ ಕೂಡ ಪೂರಕ ಅಂದಾಜುಗಳನ್ನು ಮಂಡಿಸಿದ್ದೀರಿ. ಅವರು ಹೇಳೋದ್ರ ಪ್ರಕಾರ ಎಲ್ಲಿಂದ ಬರ್ತದೆ ದುಡ್ಡು? ರಿಅಪ್ರೋಪ್ರಿಯೇಷನ್ ಇಂದ ಮಾಡ್ತೀವಿ, ತೆರಿಗೆ ಹೆಚ್ಚು ಮಾಡ್ತಕ್ಕಂಥದ್ದು ಮಾಡ್ತೀವಿ, ಸಾಲ ಮಾಡಬೇಕಾದ್ರೆ ಅಗತ್ಯ ಬಿದ್ದರೆ ಸಾಲ ಮಾಡ್ತೀವಿ. ಕೂತ್ಕೊಳ್ರಿ ಆಯ್ತಲ್ಲ ಆಯ್ತಲ್ಲ ಅದನ್ನೇ ಸಮರ್ಥನೆ ಮಾಡ್ಕೊಂಡ್ರೆ ಕೂತ್ಕೊಳ್ಳಿ. ಈಗ ಸಮರ್ಥನೆ ಮಾಡ್ಕೊಳ್ಳೋದಲ್ಲ, ಪೂರಕ ಅಂದಾಜುಗಳು ಮಂಡಿಸಲಿಕ್ಕೆ ಆರ್ಟಿಕಲ್ 205 ಕ್ಲಾಸ್ 1A ಅವಕಾಶ ಕಲ್ಪಿಸ್ಕೊಡ್ತದೆ. ಮತ್ತೆ ಅದು ಹೇಳಲಿಲ್ಲ ಅಂತ ಎಲ್ಲಿಂದ ಬರ್ತದೆ ಅಂತಂದ್ರೆ ತೆರಿಗೆ ವಸೂಲು ಮಾಡೋದ್ರಲ್ಲಿ ಹೆಚ್ಚು ಮಾಡ್ತೀವಿ, ತೆರಿಗೆ ರಿಸೀಟ್ಸು ಜಾಸ್ತಿ ಆಗುತ್ತೆ. ನಂಬರ್ 1. ನಂಬರ್ 2, ರಿಅಪ್ರೋಪ್ರಿಯೇಷನ್ ಮಾಡ್ತೀವಿ. 3ನೇದು ಸಾಲ ಮಾಡಬೇಕಾದಂತ ಅಗತ್ಯ ಬಿದ್ದರೆ ಸಾಲನು ಮಾಡ್ತೀವಿ. ಆಮೇಲೆ ಉಳಿತಾಯ ಯಾವ ಇಲಾಖೆಯಲ್ಲಿ ಉಳಿತಾಯ ಆಗ್ತದೆ ಆ ದುಡ್ಡನ್ನು ಖರ್ಚು ಮಾಡ್ತೀವಿ. ನೀವು 3%, 4%, 5% ಪೂರಕ ಅಂದಾಜುಗಳು ಮಂಡಿಸಿದ್ದೀರಿ. ಈಗ ಪೂರಕ ಅಂದಾಜುಗಳು ಮೊದಲನೇ ಕಂತಿನಲ್ಲಿ 0.78% ಅಷ್ಟೇ. ಎಲ್ಲಿಂದ ಬರ್ತದೆ ಅಂತಂದ್ರೆ ರಿಅಪ್ರೋಪ್ರಿಯೇಷನ್ ಮಾಡೋದ್ರಿಂದ ಬರ್ತದೆ, ತೆರಿಗೆ ರಿಸೀಟ್ಸ್ನಿಂದ ಬರ್ತದೆ, ಸಾಲ ಮಾಡೋದ್ರಿಂದ, ಸಾಲ ಅಗತ್ಯ ಬಿದ್ದರೆ ಸಾಲ ಮಾಡೋದ್ರಿಂದ ಬರ್ತದೆ. ಸೊ ಇದು ಈ ಬಾಬ್ಗಳಿಂದ ನಾವು ಈ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ನಲ್ಲಿ ಖರ್ಚಾಗ್ತಕ್ಕಂಥ ಹಣವನ್ನು ಸರಿದೂಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಂಬರ್ 1. ನಂಬರ್ 2, ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಒಂದು ರಾಜ್ಯದಲ್ಲಿ ಕಷ್ಟದಲ್ಲಿದ್ದಾಗ ಇನ್ನೊಂದು ರಾಜ್ಯ ಸಹಾಯ ಮಾಡ್ತಕ್ಕಂಥದ್ದು ಸ್ವಾಭಾವಿಕ. ಅದು ಮೊದಲಿಂದ ನಡೆದು ಬರ್ತಕ್ಕಂಥ ಇದು ಪದ್ಧತಿ. ನೀವು ಕರ್ನಾಟಕಕ್ಕೂ ಬೇರೆ ಮಾನವೀಯತೆ ಇಲ್ಲ ಅಂತ ಇಲ್ಲ. ಕರ್ನಾಟಕಕ್ಕೆ ಬೇರೆ ರಾಜ್ಯವರು ಕೊಟ್ಟಿದ್ದಾರೆ, ನಾವು ಮಾನವೀಯತೆಯನ್ನು ಮೆರೆದಿದ್ದೀವಿ, ಹಿಂದೆ ಕೊಟ್ಟಿದ್ದಾರೆ. ನೀವು ಮಾನವೀಯತೆ ಈಗ ನಮ್ಮ ಪಾಪ ಸಾವಿರಾರು ಕೋಟಿ ಖರ್ಚಾಗುತ್ತೆ ವಯನಾಡಿನಲ್ಲಿ, ನಾವು ಕೊಡೋದು 10 ಕೋಟಿ ಅಷ್ಟೇನೆ. ಇಟ್ಸ್ ಎ ಗೆಸ್ಚರ್.
ಇಟ್ಸ್ ಎ ಗುಡ್ ಗೆಸ್ಚರ್. ರಾಜ್ಯಕ್ಕೆ ಗೌರವ, ಹ್ಯುಮ್ಯಾನಿಟಿ ಅಂಡ್ ಕನ್ಸಿಡರೇಷನ್. ಹಾಗೆ ಉತ್ತರಾಖಂಡದಲ್ಲಿ ಆಯ್ತು ಕೊಡ್ಲಿಲ್ಲ, ಹಿಮಾಚಲ್ ಪ್ರದೇಶ ಎಲ್ಲೆಲ್ಲ ಕೊಟ್ಟಿದ್ದೀವಿ ಉತ್ತರ. ಈಗ ಆಗಿದೆ, ಕಾಶ್ಮೀರದಲ್ಲಾಗಿದೆ, ಉತ್ತರಾಖಂಡದಲ್ಲಾಗಿದೆ, ಹೌದು, ಹಿಮಾಚಲ್ ಪ್ರದೇಶದಲ್ಲಾಗಿದೆ. ಹೌದು, ಎಲ್ಲ ಕಡೆ ಆಗಿದೆ. ಎಲ್ಲಿ ಕೊಡಬೇಕು, ಎಲ್ಲಿ ಪಕ್ಕದ ರಾಜ್ಯ ಇದು. ಹೃದಯವಂತಿಕೆ ಸರ್, ವಯನಾಡಿಗೆ ಮಾತ್ರ ಹೃದಯವಂತಿಕೆ ಅಂತ. ನಾವು ಹೃದಯವಂತರು, ಇವರು ಹೃದಯ ಇಲ್ಲದವರು ಹೃದಯಹೀನರು. ನಿಮ್ಮ ಹೃದಯ ವಯನಾಡಿಗೆ ಮಾತ್ರ ಇರೋದು, ಬೇರೆ ಕಡೆ ಇಲ್ಲ. ನಿಮ್ಮ ಹೃದಯವಂತರು ನಾವು, ವಯನಾಡಿಗೆ ಮಾತ್ರ ಇವರು ಹೃದಯಹೀನರು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಒಂದು. ಎರಡನೇದು, ವಿಜಯನಗರದಲ್ಲಿ ಇವರು ಹೇಳಿರೋದು, ಈಗ ಸಾಧನಾ ಸಮಾವೇಶ, ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ. ಇಟ್ ಈಸ್ ನಾಟ್ ಎ ಪಾರ್ಟಿ ಫಂಕ್ಷನ್. ಕಾಂಗ್ರೆಸ್ ಸರ್ಕಾರದ